ಮೆಜೆಸ್ಟಿಕ್ಕಿಗೆ ಬಂದಾಯಿತು. ಬನ್ನಿ ಗಾಡಿ ಪಾರ್ಕ್ ಮಾಡೋಣ. ಗಾಡಿ ಪಾರ್ಕ್ ಮಾಡಿ ಆಮೇಲೆ ಟಿಕೆಟ್ ತೆಗಿಸ್ತೀನಿ. ಮೆಜೆಸ್ಟಿಕ್ಕಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು ಫಸ್ಟ್ ಟೈಮು. ಅದಕ್ಕೆ ಗಾಡಿ ಎಲ್ಲಿ ಪಾರ್ಕ್ ಮಾಡಿದೆ ಅಂತ ಕರೆಕ್ಟಾಗಿ ವಿಡಿಯೋ ಮಾಡಿಕೊಂಡು ಗಾಡಿ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ನಿಲ್ಸಿದ್ದೀನಿ ಇಲ್ವಾ ಅಂತ ನೋಡಿಕೊಂಡು ಗಾಡಿ ಪಾರ್ಕಿಂಗ್ ಇದ್ದು ಟಿಕೆಟ್ ತೊಗೊಂಡು ಆಮೇಲೆ ಸ್ಟೇಷನ್ ಕಡೆ ಹೊರಟೆ ನಾನು. ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಟಿಕೆಟ್ ತೆಗೆಸ್ಕೊಂಡು ಹೋಗೋಣ ಬನ್ನಿ. ನಾನು ಹೋಗ್ತಾ ಇರೋದು ಮೈಸೂರಿಗೆ. ಯಾಕಂದರೆ ನಂದು M.Com ಇದ್ದು ವೈವಾ ಎಕ್ಸಾಮ್ ಇತ್ತು KSU ಯೂನಿವರ್ಸಿಟಿಯಲ್ಲಿ ಮೈಸೂರಲ್ಲಿ. ಅದಕ್ಕೆ ಮೈಸೂರಿಗೆ ಹೋಗಿ ಯೂನಿವರ್ಸಿಟಿ ವೈವಾ ಎಕ್ಸಾಮ್ ಮುಗಿಸ್ಕೊಂಬರೋಣ ಅಂತ ಹೊರಟಿದ್ದೆ. ಟ್ರೈನ್ ಒಂದು ಕಡೆ ಎಲ್ಲ ನಿಲ್ಸಿತ್ತು. ನೇಚರ್ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಅದಕ್ಕೆ ವ್ಯೂ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಆಮೇಲೆ ಟ್ರೈನ್ ಹೊರಡ್ತು. ನಾನು ಹೊರಟಿದ್ದು 5:30 ಟ್ರೈನು. ನಿದ್ದೆ ಬೇರೆ ಆಗಿರಲಿಲ್ಲ. ಹೋಗಿ ಮಲಗೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗಿ ಮಲಗಿದೆ. ಕಣ್ಣು ಮುಚ್ಕೊಂಡು ತೆಗಿಯೋಷ್ಟರಲ್ಲಿ ಮೈಸೂರು ಬಂದಿತ್ತು ಆಲ್ರೆಡಿ. ಮೈಸೂರು ರೀಚ್ ಆಗಿದ್ದು 8:15ಗೆ. ಸ್ಟೇಷನ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು ಸ್ಟೇಷನ್. ಎಷ್ಟು ಕ್ಲೀನ್ ಇದೆ, ಎಷ್ಟು ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ರಲ್ಲಿ. ಹಾಗೆ ಸಿಟಿ ಬಸ್ ತಗೊಂಡು ಅಲ್ಲಿಂದ ಕಾಲೇಜ್ ಕಡೆ ಹೊರಟ್ವಿ. 2 ಸಿಟಿ ಬಸ್ ಚೇಂಜ್ ಮಾಡ್ಕೋಬೇಕಾಯ್ತು. ಇದು ಕಾಲೇಜ್ ಕ್ಯಾಂಪಸ್ ಎಷ್ಟು ಕ್ಲೀನ್ ಇತ್ತು. ಇದೇ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಮೊಬೈಲ್ ಅಲೋ ಇರಲಿಲ್ಲ ಒಳಗಡೆ. ಮೊಬೈಲ್ ಎಲ್ಲ ಬ್ಯಾಗಲ್ಲಿ ಹಾಕಿ ಅಲ್ಲಿ ಹೊರಗಡೆ ಇಟ್ಟು ಟೆಸ್ಟ್ ಅಟೆಂಡ್ ಮಾಡಿದ್ವಿ. ಆಮೇಲೆ ಬಂದು ಟೈಮ್ ಆಗಿತ್ತು ಆಲ್ರೆಡಿ. ಬೇಗ ಮತ್ತೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಸ್ಟೇಷನ್ಗೆ ಬಂದು ಟ್ರೈನ್ ಇತ್ತು 1:55ಕ್ಕೆ. ಆ ಟ್ರೈನ್ ಹಿಡ್ಕೊಂಡು ಬಂದ್ವಿ. ಈ ಟ್ರೈನ್ ಹೇಗಿತ್ತಂದ್ರೆ ಈ ಬಾಂಬೆಯಲ್ಲೆಲ್ಲ ಇರುತ್ತಲ್ಲ ಸಿಟಿ ಟ್ರೈನು, ಅದೇ ತರ ಇತ್ತು ಟ್ರೈನ್. ಲೋಕಲ್ ಟ್ರೈನ್ ಫುಲ್ಲು ಎಲ್ಲ ಕಡೆ ಸ್ಟಾಪ್. ಬೆಂಗಳೂರು ಬರೋ ಅಷ್ಟರಲ್ಲಿ 5:30 ಆಗಿತ್ತು. 1:55ಕ್ಕೆ ಹತ್ತಿದೆ, 5:30 ಆಗಿತ್ತು. ಹಾಗೆ ಪಾರ್ಕಿಂಗ್ ಬಂದು ಗಾಡಿ ಇದೆಯಲ್ಲ ಚೆಕ್ ಮಾಡ್ಕೊಂಡು ಗಾಡಿ ಸೇಫ್ ಆಗಿತ್ತು ಗಾಡಿ. ಆಮೇಲೆ ಧೈರ್ಯ ಬಂತು ನಂಗೆ ಸ್ವಲ್ಪ. ಮೊದ್ಲೇ ಧೈರ್ಯ ಇರಲಿಲ್ಲ ಗಾಡಿ ಇಟ್ಟು ಹೋಗಕ್ಕೆ. ಆದ್ರೆ ಇಟ್ಟು ಹೋಗಿದ್ದೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಗಾಡಿ ತಗೊಂಡು ಇಲ್ಲಿಂದ ಹೊರಟೆ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅವಳಿಗೆ ಕೈ ಮುಗಿಯಮ್ಮ.